ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದೇವೇಗೌಡರನ್ನ ಭೇಟಿಯಾದರೂ ಯತ್ನಾಳ್ ಜೆಡಿಎಸ್ ಸೇರುವಂತಹ ಪ್ಲಾನ್ ಏನಾದರೂ ಇದೆಯಾ? ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳು ಸದ್ಯಕ್ಕೆ ಉಲ್ಬಣ ಆಗ್ತಾ ಇದೆ. ಕಾರಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ಜುಲೈ 18ನೇ ತಾರೀಕು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ನಿಧನರಾಗ್ತಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ತೊಂದರೆ, ಎದೆನೋವು ಮತ್ತು ವಯಸ್ಸಿಗೆ ಸಂಬಂಧಿಸಿದ ಇತರ ತೊಂದರೆಗಳಿಂದಾಗಿ ಅವರನ್ನು ಬುಧವಾರ ರಾತ್ರಿ ಅಂದರೆ ಜುಲೈ 16ನೇ ತಾರೀಕು 2026 ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಉಳಿಯೋದಿಲ್ಲ. ಶ್ರೀಮತಿ ಚೆನ್ನಮ್ಮನವರು ಮೊದಲೇ ಚೇತರಿಕೆಯ ಹಾದಿಯಲ್ಲಿದ್ದರು. ಆದರೂ ಕೂಡ ತೀವ್ರ ಹೃದಯಾಘಾತಕ್ಕೆ ಒಳಗಾಗ್ತಾರೆ. ಆಸ್ಪತ್ರೆ ಅವತ್ತು ಈ ವಿಷಯವನ್ನು ತಿಳಿಸ್ತಾ ಇದ್ದಂತೆ ಅವರ ಪತಿ ಮಾಜಿ ಪ್ರಧಾನಿ ದೇವೇಗೌಡರು 4 ಪುತ್ರರು, 2 ಪುತ್ರಿಯರು ಮತ್ತು ಹಲವಾರು ಮೊಮ್ಮಕ್ಕಳನ್ನು ಅಗಲ್ತಾರೆ. ಅವರ ಮಕ್ಕಳಲ್ಲಿ ನೋಡಿ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು, ಮಾಜಿ ಸಚಿವ ಎಚ್ ಡಿ ರೇವಣ್ಣನವರು, ಅತ್ತ ಮೊಮ್ಮಕ್ಕಳು ಪ್ರಜ್ವಲ್ ರೇವಣ್ಣ ಸೇರಿದಂತೆ ಹಲವಾರು ನಾಯಕರು ಒಂದೇ ಕುಟುಂಬದಲ್ಲಿ ಇದ್ದಾರೆ. 7 ದಶಕಗಳ ಕಾಲ ಒಡನಾಟ ಇತ್ತು. ದೇವೇಗೌಡರೊಂದಿಗೆ 72 ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ದ ಚೆನ್ನಮ್ಮನವರು ಮಾಜಿ ಪ್ರಧಾನಿಯವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಹಲವಾರು ಏರಿಳಿತಗಳನ್ನು ಎದುರಿಸಿ ಬೆಂಬಲ ನೀಡುವ ಆಧಾರ ಸ್ತಂಭವಾಗಿ ಪರಿಗಣಿಸಲ್ಪಟ್ಟಿದ್ದರು. ಜನರು ಅವರನ್ನು ಶಾಂತ ಮತ್ತು ಸಂಯಮದ ಉಪಸ್ಥಿತಿಯಾಗಿ ನೆನಪಿಸಿಕೊಳ್ತಾರೆ. ಹಳೆ ಮೈಸೂರು ಪ್ರದೇಶದಾದ್ಯಂತ, ವಿಶೇಷವಾಗಿ ಹಾಸನ ಮತ್ತು ನೆರೆಯ ಜಿಲ್ಲೆಗಳಲ್ಲಿ ಶ್ರೀಗೌಡರ ಅನುಯಾಯಿಗಳಿಗೆ ಶ್ರೀಮತಿ ಚೆನ್ನಮ್ಮ ಒಬ್ಬ ನಾಯಕನ ಪತ್ನಿಗಿಂತ ಹೆಚ್ಚಿನವರಾಗಿದ್ದರು. ಅವರ ನಾಯಕಿ ದೂರ ಪ್ರಯಾಣದಲ್ಲಿದ್ದಾಗ ಅವರು ತಮ್ಮ ವಿನಂತಿಗಳು ಮತ್ತು ಕುಂದು ಕೊರತೆಗಳೊಂದಿಗೆ ಹೆಚ್ಚಾಗಿ ಅವರನ್ನು ಸಂಪರ್ಕಿಸ್ತಾ ಇದ್ರು. ಹೊಳೆ ನರಸೀಪುರ ತಾಲೂಕಿನ ಮುತ್ತಿಗೆ ಹೀಹಳ್ಳಿಯಲ್ಲಿ ಜನಿಸಿದ ಶ್ರೀಮತಿ ಚೆನ್ನಮ್ಮ ಮೇ 25, 1954ರಂದು ದೇವೇಗೌಡರ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಆಗ ಅವರಿಗೆ 17 ವರ್ಷ ಮತ್ತು ಗೌಡರಿಗೆ 21 ವರ್ಷ ತುಂಬಿರುತ್ತೆ. ಅವರು ಗೌರವಾನ್ವಿತ ಗ್ರಾಮದ ಮುಖ್ಯಸ್ಥರಾದ ಪಟೇಲ್ ದೇವೇಗೌಡರ ಮತ್ತು ಕಾಳಮ್ಮನವರ ಪುತ್ರಿಯಾಗಿರ್ತಾರೆ. ಹಾಸನದಲ್ಲಿ LV ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದ ಗೌಡರು ಆ ಹೊತ್ತಿಗೆ ಸರ್ಕಾರಿ ಕೆಲಸವನ್ನು ಕೂಡ ನಿರಾಕರಿಸಿ ಸಿವಿಲ್ ಗುತ್ತಿಗೆದಾರರಾಗಿ ವೃತ್ತಿ ಜೀವನವನ್ನು ನಿರ್ಮಿಸುವುದಕ್ಕೆ ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಅವರು ಮದುವೆಗೆ ಮೊದಲು ಲೋಯರ್ ಸೆಕೆಂಡರಿ ಹಂತದವರೆಗೆ ಅಧ್ಯಯನ ಕೂಡ ಮಾಡಿರ್ತಾರೆ. ಇದು ಚೆನ್ನಮ್ಮ ಹಾಗೆ ದೇವೇಗೌಡರ ಒಂದು ಚಿಕ್ಕ ಚರಿತ್ರೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಪಾಪ ಚೆನ್ನಮ್ಮನವರ ನಿಧನದ ನಂತರ ಗಣ್ಯರು ದೇವೇಗೌಡರನ್ನ ಸಂತೈಸುವುದಕ್ಕೆ ಸಂತಾಪವನ್ನು ಹೇಳುವುದಕ್ಕೆ ಅವರ ಮನೆಗೆ ತೆರಳುತ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ವಿಧಿವಶರಾದ ಹಿನ್ನೆಲೆಯಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು HDD ಅವರನ್ನು ಭೇಟಿಯಾಗಿ ಸಾಂತ್ವನವನ್ನು ಹೇಳಿದರು. ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ನೀಡಿದ ರಾಜ್ಯಪಾಲರು ದೇವೇಗೌಡರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ರಾಜ್ಯಪಾಲರ ಭೇಟಿ ವೇಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಉಪಸ್ಥಿತರಿದ್ದರು. ಇತ್ತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ನೀಡಿ ದೇವೇಗೌಡರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.